ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ 13 ವರ್ಷದಲ್ಲಿ ಆಗದಂಥ ಒಂದು ಬಿಗ್ ಡೆವಲಪ್ಮೆಂಟ್ ಇದೀಗ ಸೌಜನ್ಯ ಅವರ ಕೇಸಲ್ಲಿ. ಸೌಜನ್ಯ ತಾಯಿ ಮತ್ತು ಸೌಜನ್ಯ ಕೇಸಲ್ಲಿ 8-9 ವರ್ಷ ಜೈಲನ್ನು ಅನುಭವಿಸಿದಂಥ, ಸೆರೆವಾಸವನ್ನು ಅನುಭವಿಸಿದಂಥ ಸಂತೋಷ್ ರಾವ್ ಇದೀಗ ಸೌಜನ್ಯ ಅವರ ಕೇಸಲ್ಲಿ ಅತ್ಯಂತ ದೊಡ್ಡ ಸ್ಟೆಪ್ಪನ್ನು ತೆಗೆದುಕೊಂಡಿದ್ದಾರೆ. ಹಾಗಾದರೆ ಮೋದಿ ಅವರು ಉಡುಪಿಗೆ ಬರುವಂಥ ಸಮಯಕ್ಕೂ ಮೊದಲೇ ಆದಂಥ ಮಹಾ ಬೆಳವಣಿಗೆ ಏನು? ಜೊತೆಗೆ ಇಲ್ಲಿಯ ತನಕ ಸೈಲೆಂಟಾಗಿ ಹೋರಾಟವನ್ನು ಮಾಡ್ತಿದ್ದ ಸೌಜನ್ಯ ಅವಳ ತಾಯಿ ಮತ್ತು 8-9 ವರ್ಷಗಳ ಕಾಲ ಜೈಲಿನಲ್ಲಿ ಸೆರೆವಾಸವನ್ನು ಅನುಭವಿಸಿದಂಥ ಸಂತೋಷ್ ರಾವ್ ಅವರು ಸಿಡಿದೇಳಲಿಕ್ಕೆ ಕಾರಣ ಏನು? ಜೊತೆಗೆ ಆ ಇಬ್ಬರು ತೆಗೆದುಕೊಂಡಂಥ ದೊಡ್ಡ ನಿರ್ಧಾರ ಏನು? ಮುಂದೆ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ? ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ವೀಕ್ಷಕರೇ, ಕಳೆದ 13 ವರ್ಷಗಳ ಹಿಂದೆ ಅಂದರೆ ಅಕ್ಟೋಬರ್ 9, 2012 ಸೌಜನ್ಯ ಎನ್ನುವಂಥ 17 ವರ್ಷದ ಹುಡುಗಿ ನಾಪತ್ತೆ ಆಗ್ತಾಳೆ. ಅದಾದ ನಂತರ ಎಲ್ಲವೂ ಕೂಡ ಅಂದರೆ ಊರೇ ಒಂದು ಕಡೆ ಇಕ್ಕಟ್ಟಾದ ನಂತರ, ಕಂಪ್ಲೇಂಟ್ ಆದ ನಂತರ ಅಕ್ಟೋಬರ್ 10ಕ್ಕೆ ಸೌಜನ್ಯ ಎನ್ನುವಂಥ ಮಹಿಳೆಯ ಅಥವಾ ಹುಡುಗಿಯ ದೇಹ ಸಿಗುತ್ತೆ. ಅದಾದ ನಂತರ ಇಡೀ ನಮ್ಮ ಕರ್ನಾಟಕಕ್ಕೆ ಅಲ್ಲೋಲ ಕಲ್ಲೋಲವಾಗುವಂಥ ಸೃಷ್ಟಿ ಆದಾಗ, ಅಥವಾ ದೊಡ್ಡ ಒಂದು ಜಾಗೃತಿ ಅಥವಾ ದೊಡ್ಡ ಹೋರಾಟ ಆದಾಗ, ಅಕ್ಟೋಬರ್ 11ಕ್ಕೆ ಸಂತೋಷ್ ರಾವ್ ಎನ್ನುವಂಥ ಒಬ್ಬ ವ್ಯಕ್ತಿಯನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅದಾದ ನಂತರ ಇಲ್ಲಿಯ ತನಕ ಯಾವೆಲ್ಲ ಬೆಳವಣಿಗೆ ಆಯಿತು ಎಲ್ಲವೂ ಕೂಡ ಗೊತ್ತಿದೆ. ಅದಾದ ನಂತರ ಈಗ ಮೊನ್ನೆ ಆದಂತಂದರೆ ಜುಲೈ 19ಕ್ಕೆ SIT ಫಾರ್ಮ್ ಆಗಿ ಭೀಮ ಎನ್ನುವಂಥ ವ್ಯಕ್ತಿ ಇಂದ ಹೂಳಲ್ಪಟ್ಟಂಥ, ಅಂದರೆ ಧರ್ಮಸ್ಥಳದ ಅಕ್ಕಪಕ್ಕ ಆದಂಥ ಅಸಹಜ ಸಾವುಗಳಿಗೆ ಕಾರಣಕರ್ತರಾದಂಥ ಅನೇಕ ಶವಗಳನ್ನು ಹೂಳಲ್ಪಟ್ಟ ಭೀಮ, ಅಂದರೆ ಹೂಳಲಾಗಿದೆ ಎನ್ನಲಾಗದಂಥ ಒಂದು ಕಂಪ್ಲೇಂಟ್ ತಂದು ಕೊಟ್ಟಂಥ ಭೀಮನ ಕೇಸನ್ನು ಹಿಡಿದುಕೊಂಡು ಇಡೀ ಧರ್ಮಸ್ಥಳವನ್ನು ಅಗಿದು ಹೊಂಡ ತೆಗೆಯುವಂಥ ಒಂದು ಕೆಲಸಕ್ಕೆ ಹೋದಾಗ ಎಲ್ಲೋ ಒಂದು ಕಡೆ ಸೌಜನ್ಯ ಅವಳ ಕೇಸಿಗೆ ಹಿನ್ನಡೆ ಆಯಿತು ಏನು ಅಂದರೆ, ಸೌಜನ್ಯ ಅವಳ ಕೇಸು 2012 ಒಂದು ಹಂತದಲ್ಲಿ ಎಲ್ಲವೂ ಕೂಡ ಪ್ರತಿಭಟನೆ ಅನ್ಯಾಯ ಆಗಿದೆ ಅನ್ನುವಂಥ ಒಂದು ಎಲ್ಲರಲ್ಲೂ ಕೂಡ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯುವಂಥ ಒಂದು ಕೇಸಾಗಿತ್ತು. ಆದರೆ ಯಾವಾಗ ಭೀಮನ ಈ ತಲೆಬುರುಡೆ ಕೇಸ್ ಬಂತಲ್ಲ, ಅಥವಾ ಯಾವಾಗ ಸಮಾಧಿ ಹಾಕುವಂಥ ಕೆಲಸ ಆಗಿ ಸಮಾಧಿಯಲ್ಲಿ ಕೆಲವು ಬುರುಡೆ ಸಿಕ್ಕು, ಅಥವಾ ಒಂದು ಹಿನ್ನಡೆ ಹಂತಕ್ಕೆ ಬಂದಾಗ ಎಲ್ಲರೂ ಅಂದ್ಕೊಂಡಿದ್ದು ಒಂದೇ ಮಾತು, ಯಾಕೆ ಈ ಭೀಮಾ ಕೇಸ್ನ ತೆಗೆದುಕೊಂಡು ಸೌಜನ್ಯ ಕೇಸಿಗೆ ಲಿಂಕ್ ಮಾಡಿ ಸೌಜನ್ಯ ಕೇಸ್ ಕೂಡ ಹಳ್ಳ ಹಿಡಿದು ಎನ್ನುವಂಥ ಒಂದು ಆರೋಪ ಈ ಸೌಜನ್ಯ ಹೋರಾಟಗಾರ ಮೇಲೆ ಇತ್ತು. ಅದಾದ ನಂತರ ಯಾವೆಲ್ಲ ಬೆಳವಣಿಗೆ ಆಯಿತು? ಮೊನ್ನೆ ತನಕ ಅಂದರೆ SIT ಆಗಸ್ಟ್ 23 ಭೀಮನ್ನ ಅರೆಸ್ಟ್ ಮಾಡಿ ಸೆಪ್ಟೆಂಬರ್ 6 ಅವನನ್ನು ಶಿವಮೊಗ್ಗ ಜೈಲಿಗೆ ಕಳಿಸುವ ತನಕ ಯಾವೆಲ್ಲ ಡೆವಲಪ್ಮೆಂಟ್ ಆಯಿತು ಎಲ್ಲವೂ ಗೊತ್ತಿದೆ. ಮೊನ್ನೆ ಭೀಮ ಎನ್ನುವಂಥ ಅನಾಮಧೇಯ ವ್ಯಕ್ತಿಯನ್ನು ಸ್ವಲ್ಪ ಷರತ್ತುಬದ್ಧ ಒಂದು ಕಂಡೀಷನ್ ಹಾಕಿ ಇದೀಗ ಅವನನ್ನು ಬೇಲ್ನಲ್ಲಿ ವಿಮುಕ್ತಿ ಕೂಡ ಗೊಳಿಸಿ, ಅಥವಾ ಜಾಮೀನು ಕೂಡ ಸಿಕ್ಕಿದೆ. ಇದರ ಬೆನ್ನಲ್ಲೇ ಸೌಜನ್ಯ ಹೋರಾಟಗಾರ ಮೇಲೆ ಒಂದು ಆಪಾದನೆ ಬರ್ತಾ ಇತ್ತು. ಅದು ಧರ್ಮಸ್ಥಳದ ಪರವಾಗಿರ್ಬೋದು ಅಥವಾ ಧರ್ಮಸ್ಥಳದ ವಿರೋಧವಾಗಿರ್ಬೋದು, ಎಲ್ಲರೂ ಕೂಡ ಹೇಳ್ತಾ ಇದ್ರು, ಯಾಕೆ ಸೌಜನ್ಯ ಅವಳ ತಾಯಿ ಯಾಕೆ ಅದನ್ನು, ಅಂದರೆ ಈ CBI ಕೊಟ್ಟಂಥ ಒಂದು ಚಾರ್ಜ್ ಶೀಟ್ನಲ್ಲಿ ನಿರಪರಾಧಿ ಅಂತ ಸಂತೋಷ್ ರಾವ್ ಆಗಿರ್ಬೋದು, ಅಥವಾ ನ್ಯಾಯ ಸಿಕ್ಕಲಿಲ್ಲ ಎನ್ನುವಂಥ ಕಾರಣಕ್ಕಾಗಿ ಬೇರೆ ಒಂದು ದೂರನ್ನು ಕೊಡ್ತಿದ್ರೆ, ಬೇರೆಯವ್ರ ಮೇಲೆ ಆಪಾದನೆಯನ್ನು ಹೊರಿಸ್ತಾ ಇದ್ದಾರೆ. ಯಾಕೆ ಕುಸುಮಾವತಿ ಅಂದರೆ ಸೌಜನ್ಯಳ ತಾಯಿ ಸುಪ್ರೀಂ ಕೋರ್ಟ್ಗೆ ಯಾಕೆ ಮೊರೆ ಹೋಗ್ತಾ ಇಲ್ಲ? ಅಥವಾ ಮೇಲ್ಮನವಿ ಅಂದರೆ ಯಾಕೆ ಮರು ತನಿಖೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇಲ್ಲ? ನಿಮ್ಗೆ ಅನ್ಯಾಯ ಆಗಿದೆಯಾ? ಈ CBI ತನಿಖೆಯಲ್ಲಿ ಅನ್ಯಾಯ ಆಗಿದೆ, ಅಥವಾ CID ತನಿಖೆಯಲ್ಲಿ ಅನ್ಯಾಯ ಆಗಿದೆಯಾ? CIDಯ ನಂತರ CBI ತನಿಖೆ ಕೂಡ ಆಯಿತು, ಅದರಲ್ಲೂ ಅನ್ಯಾಯ ಆಗಿದೆ ಅನ್ನುವಂಥ ಆತ್ಮವಿಶ್ವಾಸ, ನಂಬಿಕೆ ನಿಮ್ಗೆ ಅಂದರೆ ದೊಡ್ಡದಾಗಿ ಕಾಡ್ತಾ ಇದೆಯಲ್ಲ. ಹಾಗಾದರೆ ಯಾಕೆ ಆ CBI ಒಂದು ತನಿಖೆಯನ್ನು ಮರುಪರಿಶೀಲನೆ ಮಾಡಿ ಅನ್ನುವಂಥ ಒಂದು ಅರ್ಜಿಯನ್ನು ಸುಪ್ರೀಂ ಕೋರ್ಟಲ್ಲಿ ಯಾಕೆ ಹಾಕಬಾರ್ದು ಎನ್ನುವಂಥ ಅನೇಕ ಅಥವಾ ಸಾವಿರ ಜನರು ಮಾತನಾಡ್ಕೊಳ್ತಾ ಇದ್ರು. ಆದರೆ ಯಾವುದಕ್ಕೂ ಕೂಡ ಸೌಜನ್ಯ ಅವಳ ತಾಯಿ ಜಾಸ್ತಿ ತಲೆ ಕೊಡಿಸ್ಕೊಳ್ತಿರಲಿಲ್ಲ. ಯಾಕಂದರೆ ತಮ್ಮ ಮಗಳ ಮೇಲೆ ಆದಂಥ ಅನ್ಯಾಯ ಯಾರ ಮೇಲೂ ಆಗಬಾರ್ದು ಎನ್ನುವಂಥ ಒಂದು ಹೋರಾಟವನ್ನು ಮಾಡ್ತಾ ಇದ್ರು. ಯಾಕಂದರೆ ಅವರಿಗೂ ಗೊತ್ತಿದೆ, ಈ ತನಿಖೆಯ ಮೊದಲ ಹಂತದಲ್ಲಿ ಸಾಕ್ಷಿ ನಾಶ ಆಗಿದೆ, ಸ್ವ್ಯಾಪ್ ಕಲೆಕ್ಟ್ ಮಾಡೋದಾಗಿರ್ಬೋದು, ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಯಾವಾಗ ಈ CBI ಆಗಿರ್ಬೋದು, CBI ಕೊಟ್ಟಂಥ ಚಾರ್ಜ್ ಶೀಟ್ನಲ್ಲಿ ಕೋರ್ಟ್ಗೆ ಆಗಿರ್ಬೋದು, ಎಲ್ಲವೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಅಥವಾ ಸಾಕ್ಷ್ಯ ಬೇಕಾಗುತ್ತೆ. ಆ ಸಾಕ್ಷ್ಯ ಸ್ಟಾರ್ಟಿಂಗಲ್ಲಿ ಹೋಗ್ಬಿಟ್ಟಿದೆ. ಹಾಗಾಗಿ ಅದು ಒಂದೇ ಕಾರಣಕ್ಕಾಗಿ ನಾವು ಅದನ್ನು ಕೇಸನ್ನು ಬಿಡಲಿಕ್ಕಾಗಲ್ಲ. ಯಾಕಂದರೆ ತನ್ನ ಮಗಳು ಸೌಜನ್ಯ ಅನ್ಯಾಯವಾಗಿ ಸಾವನ್ನಪ್ಪಿದ್ದಾಳೆ, ಸಾಕ್ಷಿ ನಾಶ ಮಾಡಿದವರು ಈಗೆಲ್ಲ ಹೊರಗಡೆ ಅಡ್ಡಾಡ್ತಿದ್ದಾರೆ. ಆದರೆ ಅದೊಂದೇ ಕಾರಣಕ್ಕಾಗಿ ನಾವು ಈ ಸೌಜನ್ಯಗಳ ಕೇಸನ್ನು ಬಿಡಲಿಕ್ಕಾಗಲ್ಲ ಎನ್ನುವಂಥ ಒಂದು ಕಾರಣಕ್ಕಾಗಿ ಹೋರಾಟವನ್ನು ಮಾಡ್ತಾನೆ ಇದ್ರು. ಆದರೆ ಇದೀಗ ಕಾಲ ಕೂಡ ಬಂದಿದೆ. ಯಾವ ಲೆಕ್ಕದಲ್ಲಿ ಕಾಲ ಕೂಡ ಬಂದಿದೆ ಅಂದರೆ, ಈ 13 ವರ್ಷದಲ್ಲಿ ತಮ್ಮ ಮೇಲೆ ಬಂದಂಥ ಕೆಲವೊಂದು ಆರೋಪಗಳನ್ನು ತೊಡೆದು ಹಾಕಬೇಕು. ಜೊತೆಗೆ ಇದು ಸೂಕ್ತ ಸಮಯ ಅನ್ನುವಂಥ ಕಾರಣಕ್ಕಾಗಿ ಇದೀಗ ಸೌಜನ್ಯ ಅವಳ ತಾಯಿ ಮತ್ತು ಸಂತೋಷ್ ರಾವ್ ಅವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಇಲ್ಲಿ ಮತ್ತೊಂದು ವಿಶೇಷ ಅಂದರೆ,
ನಿಮ್ಮ ಚಿಕ್ಕದಾಗಿ ಒಂದು ಸಂಕ್ಷಿಪ್ತವಾಗಿ ಸೌಜನ್ಯ ಕೇಸ್ ಏನಾಯ್ತು ಅಂತ ಹೇಳ್ತೇನೆ. ಸೌಜನ್ಯಳ ಹತ್ಯೆ ಆಗಿದ್ದು ಅಥವಾ ಕೊಲೆಯಾಗಿದ್ದು ಅಥವಾ ದೌರ್ಜನ್ಯ ಆಗಿದ್ದು ಅಕ್ಟೋಬರ್ 9, 2012ರಲ್ಲಿ. ಸೌಜನ್ಯ ದೇಹ ಸಿಕ್ಕಿದ್ದು 2012 ಅಕ್ಟೋಬರ್ 10ಕ್ಕೆ. ಅದಾದ ನಂತರ ಸಂತೋಷ್ ರಾವ್ ಎನ್ನುವಂಥ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಅದಾದ ನಂತರ ದೊಡ್ಡ ಕೋಲಾಹಲ ಆಗುತ್ತೆ. ಸರ್ಕಾರದ ಮೇಲೆ ಬಿಜೆಪಿ ಸರ್ಕಾರ ಇರುತ್ತೆ. ಬಿಜೆಪಿ ಸರ್ಕಾರದ ಮೇಲೆ ಎಲ್ಲರೂ ಒತ್ತಡ ಹೇರಿದ ನಂತರ ಸರ್ಕಾರ ಒಂದು CID ತನಿಖೆಯನ್ನು ಮಾಡುತ್ತೆ. CID ತನಿಖೆ ರಿಪೋರ್ಟ್ ಕೊಡುವ ಹಂತದಲ್ಲಿ 2013 CID ಚಾರ್ಜ್ ಶೀಟ್ ಕೂಡ ಆಗುತ್ತೆ. ಅಲ್ಲೂ ಕೂಡ ಸಂತೋಷ್ ರಾವ್ ಆರೋಪಿ ಎನ್ನುವುದು ಚಾರ್ಜ್ ಶೀಟ್ನ ಉಲ್ಲೇಖವಾಗುತ್ತೆ. ಆದರೂ ಕೂಡ ಈ ಹೋರಾಟಗಾರರಿಗೆ ನ್ಯಾಯ ಸಿಗಲ್ಲ ಎನ್ನುವಂಥ, ಯಾಕಂದರೆ ಅದು ರಾಜ್ಯ ಸರ್ಕಾರದ ಅಂಡರಲ್ಲಿರುವುದರಿಂದ ಎಲ್ಲೋ ಒಂದು ಕಡೆ ನ್ಯಾಯ ತಪ್ಪು ಹೋಗುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಮತ್ತೊಮ್ಮೆ ಹೋರಾಟ ಆಗುತ್ತೆ. ಮತ್ತೊಮ್ಮೆ ಹೋರಾಟದ ನಂತರ ಮತ್ತೆ ಸರ್ಕಾರ ತಲೆಬಾಗಿ ಅದನ್ನು CBI ಕೊಡುತ್ತೆ. CBI ಕೂಡ ಸಂತೋಷ್ ರಾವ್ ಆರೋಪಿ ಎನ್ನುವಂಥ ಚಾರ್ಜ್ ಶೀಟನ್ನು ಹಾಕುತ್ತೆ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವುದೇ ಒಂದು ಸಾಕ್ಷಿ ಸಿಗದ ಕಾರಣಕ್ಕಾಗಿ ಅಥವಾ ಸಾಕ್ಷ್ಯದಲ್ಲಿ ಕೊರತೆ ಇದ್ದ ಕಾರಣಕ್ಕಾಗಿ ಸಂತೋಷ್ ರಾವ್ ಅವರನ್ನು 2023ರಲ್ಲಿ ಅಕ್ವಿಟ್ ಮಾಡುತ್ತೆ. ಅಂದರೆ ಅವನನ್ನು ನಿರಪರಾಧಿ ಅಥವಾ ನಿರ್ದೋಷಿ ಎನ್ನುವಂಥ ಒಂದು ಕಾರಣ ಇಟ್ಕೊಂಡು ಸಂತೋಷ್ ರಾವ್ ಅವರನ್ನು ಹೊರಗಡೆ ಕಳಿಸುತ್ತೆ ಅಥವಾ ಅವರನ್ನು ವಿಮುಕ್ತಿಗೊಳಿಸುತ್ತೆ. ಅದಾದ ನಂತರ ಸಂತೋಷ್ ರಾವ್ ಕೂಡ 2024ರಲ್ಲಿ ಹೈಕೋರ್ಟ್ಗೆ ಒಂದು ಇದೇ ಮೇಲ್ಮನವಿ ಅಂದರೆ ಅಥವಾ ಈ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ನನಗೆ ಅನ್ಯಾಯ ಆಗಿದೆ, ನಾನು 8-9 ವರ್ಷ ಜೈಲಲ್ಲಿ ಕೊಳೆಯುವ ಹಾಗಾಗಿದೆ, ಹಾಗಾಗಿ ನನಗೆ ಈ ಕೇಸಲ್ಲಿ ವಿಮುಕ್ತಿಗೊಳಿಸೋದ್ರ ಜೊತೆಗೆ ನೇರವಾಗಿ ಆ ಸೌಜನ್ಯಳ ಹತ್ಯೆಯನ್ನು ಮಾಡಿದವರು, ದೌರ್ಜನ್ಯವನ್ನು ಮಾಡಿದವ್ರನ್ನ ಮರು ತನಿಖೆ ಮಾಡಬೇಕು ಅಥವಾ ಈ ಕೇಸನ್ನು ಕಂಪ್ಲೀಟಾಗಿ ಮರು ತನಿಖೆ ಮಾಡಬೇಕು. ಜೊತೆಗೆ ನಾನು 8-9 ವರ್ಷ ಒಳಗಡಿದ್ದೇನೆ, ನನಗೂ ಕೂಡ ಕಂಪೆನ್ಸೇಷನ್ ಕೊಡಬೇಕು, ನನಗೂ ಕೂಡ ಅದರಿಂದ ಅನ್ಯಾಯಕ್ಕಾದಕ್ಕಾಗಿ ಹಣ ಕೊಡಬೇಕು ಎನ್ನುವಂಥ ಒಂದು ಪಿಟಿಷನ್ ಕೂಡ ಹಾಕಿದ್ರು. ಅಂದರೆ ಮೇಲ್ಮನವಿ ಕೂಡ ಹಾಕಿದ್ರು. ಜೊತೆಗೆ ಕುಸುಮಾವತಿಯವರು ಕೂಡ ಹಾಕಿದ್ರು. ಆದರೆ ಕೆಲವೊಂದು ಡಿಫೆಕ್ಟ್ ಎರರಿಂದ ಅದು ಎರರ್ ಇರುತ್ತೆ. ಅಂದರೆ ನೀವು ತನಿಖೆಗೆ ಮೇಲ್ಮನವಿ ಸಲ್ಲಿಸುವಾಗ ಕೆಲವೊಂದು ಸೂಕ್ತ ದಾಖಲಾತಿಗಳನ್ನು ಕೊಡಬೇಕಾಗತ್ತೆ. ಹಾಗಾಗಿ ಅದು ಕೂಡ ಹೈಕೋರ್ಟ್ನಲ್ಲಿ ರಿಜೆಕ್ಟ್ ಆಗುತ್ತೆ. ಹೈಕೋರ್ಟ್ ಹೇಳೋದಂದರೆ ಹೈಕೋರ್ಟ್ನಲ್ಲಿ ಅರ್ಜಿ ರಿಜೆಕ್ಟ್ ಆಗುತ್ತೆ, ಅಂದರೆ ವಿಚಾರಣೆ ಬರೋ ಮೊದಲು ರಿಜೆಕ್ಟ್ ಆಗುತ್ತೆ. ಇದರಿಂದ ಯಾರಿಗೂ ಕೂಡ ನ್ಯಾಯ ಸಿಗಲ್ಲ, ಅಂದರೆ ಸೂಕ್ತವಾದ ನ್ಯಾಯ ಸಿಗಲ್ಲ. ಈಗಾಗಲೇ ಅದರ ವಿಚಾರಣೆಯಾಗಿದೆ, ಮತ್ತೊಮ್ಮೆ ಅದನ್ನು ವಿಚಾರಣೆ ಮಾಡೋದ್ರಿಂದ ಸೂಕ್ತ ನ್ಯಾಯ ಸಿಗಲ್ಲ ಎನ್ನುವಂಥ ಒಂದು ಹೇಳಿಕೆ ಮುಖಾಂತರ ಅದು ರಿಜೆಕ್ಟ್ ಆಗುತ್ತೆ. ಅದಾದ ನಂತರ ಈ ಧರ್ಮಸ್ಥಳ ಕೇಸ್ ದೊಡ್ಡದಾಗುತ್ತೆ. ಭೀಮಾ ಎನ್ನುವಂಥ ವ್ಯಕ್ತಿ ತಲೆಬಿಡು ಹೊತ್ಕೊ ಬರ್ತಾನೆ. ಸೌಜನ್ಯ ಹೋರಾಟಗಾರರು ಮತ್ತು ಧರ್ಮಸ್ಥಳ ಪರವಾಗಿ ದೊಡ್ಡ ಅಥವಾ ಇಬ್ಬರ ನಡುವೆ ದೊಡ್ಡ ಗೊಂದಲ ಆಗುತ್ತೆ. ದೊಡ್ಡ ಗೊಂದಲದ ನಡುವೆ ಇಡೀ ಧರ್ಮಸ್ಥಳ ಸಮಾಧಿ ಆಗುವಂಥ ಕೆಲಸ ಆಗುತ್ತೆ. ಅದಾದ ನಂತರ ಏನಾಯಿತು ಎಲ್ಲವೂ ಕೂಡ ಗೊತ್ತಿದೆ. ಇದೀಗ ಮೋದಿ ಅವರು ನಾಳೆ ಅಂದರೆ ನವೆಂಬರ್ 28ಕ್ಕೆ ಉಡುಪಿಗೆ ಬರುವಂಥ ಒಂದು ದೊಡ್ಡ ಸಮಾವೇಶ ಕೂಡಿದೆ. ಕೆಲವೊಬ್ಬರು ನಾಯಕರು ಬಿಜೆಪಿಯ ನಿಯೋಗ ಒಂದು ಸೌಜನ್ಯ ಅವರ ಮನೆ ಕೊಟ್ಟು ಕುಸುಮಾವತಿಯವರನ್ನ ಮಾತನಾಡಿಸಿ ಹೇಳಿದ್ದು, ನೀವು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿ ಅಥವಾ ವಿಶೇಷ ಮನವಿಯನ್ನು ಸಲ್ಲಿಸಿ, ಅದಕ್ಕೆ ಬೇಕಾಗುವಂಥ ಖರ್ಚು ವೆಚ್ಚ ಮತ್ತು ವಕೀಲರನ್ನು ಕೂಡ ನಾವು ಕೊಡ್ತೇವೆ. ಯಾಕೆ ಸುಮ್ಮನೆ ಬೇರೆ ಮೇಲೆ ನೀವು ಆರೋಪವನ್ನು ಮಾಡ್ತಿದ್ದೀರಿ? ನಿಮಗೆ ಅನ್ಯಾಯ ಆಗಿದೆ, ನ್ಯಾಯ ಸಿಗಬೇಕಂದ್ರೆ ನೀವು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿ ಅದರ ಎಲ್ಲ ಖರ್ಚು ವೆಚ್ಚವನ್ನು ನಾವೇ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟರು. ಅದಾದ ನಂತರ ಸೌಜನ್ಯ ಹೋರಾಟಗಾರರು ಜೊತೆಗೆ ಕುಸುಮಾವತಿಯವರು ಕೂಡ ಬಿಜೆಪಿ ನಿಯೋಗದ ಮೇಲೆ ಕೆಲವೊಂದು ಆರೋಪವನ್ನು ಕೂಡ ಮಾಡಿದರು. ಮತ್ತು ಅದರ ಖರ್ಚು ವೆಚ್ಚದ ನಮಗೆ ಏನು ಬೇಡ, ನಾವೇ ಸುಪ್ರೀಂ ಕೋರ್ಟ್ಗೆ ಹೋಗ್ತೇವೆ ಅಥವಾ ನಮಗೆ ನ್ಯಾಯ ಸಿಗುವಂಥ ಎಲ್ಲ ಭರವಸೆ ಕೂಡ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಇದರ ಮಧ್ಯೆ ಇದೀಗ ಯಾರಿಗೂ ತಿಳಿದಂಥ ಮೆಗಾ ಡೆವಲಪ್ಮೆಂಟ್ ಆಗಿದೆ. ಅದು ಕೂಡ ಸಂತೋಷ್ ರಾವ್ ಅವರ ಕೇಸಲ್ಲಿ ಕಳೆದ ಸೆಪ್ಟೆಂಬರ್ 2ಕ್ಕೆ ಸಂತೋಷ್ ರಾವ್ ಅವರು SLPಯನ್ನು ಹಾಕಿದ್ದಾರೆ. ಅಂದರೆ ಸೂಪರ್ ಲೀವ್ ಪಿಟಿಷನ್ ಅಂದರೆ ಸೂಪರ್ ಲೀವ್ ಪಿಟಿಷನನ್ನು ಹಾಕಿದ್ದಾರೆ. ಹಾಗಾಗಿ ಅಂದರೆ ಈ ತನಿಖೆ ಇದೆಯಲ್ಲ, ಅಂದರೆ ಸೌಜನ್ಯ ಕೇಸಲ್ಲಿ ತನಗೆ ಅನ್ಯಾಯ ಆಯಿತು ಮತ್ತು ಸೌಜನ್ಯ ಕೂಡ ಅನ್ಯಾಯ ಆಯಿತು. ಸೌಜನ್ಯನ ಅತ್ಯಾಚಾರ ಮಾಡೋದು ಬೇರೆಯವರು ಇದ್ದಾರೆ ಅಥವಾ ಬೇರೆಯವರು ಇರ್ಬೋದು. ಹಾಗಾಗಿ ನನ್ನನ್ನು ಸುಮ್ಮನೆ ಸೌಜನ್ಯ ಅವರ ಕೇಸಲ್ಲಿ ಫಿಟ್ ಮಾಡಿ ನನ್ನ 8-9 ವರ್ಷಗಳ ಕಾಲ ಸೆರೆವಾಸವನ್ನು ಅನುಭವಿಸಿ ನನ್ನ ಜೀವನವನ್ನು ಹಾಳು ಮಾಡಿದ್ರು. ಹಾಗಾಗಿ ಈ ಸೌಜನ್ಯ ಪ್ರಕರಣವನ್ನು ಮರು ತನಿಖೆ ಮಾಡಬೇಕೆನ್ನುವಂಥ ಈ ಸೂಪರ್ ಲೀವ್ ಪಿಟಿಷನನ್ನು ಸುಪ್ರೀಂ ಕೋರ್ಟಲ್ಲಿ ಹಾಕಿದ್ದಾರೆ. ಅದು ಸೆಪ್ಟೆಂಬರ್ 2ಕ್ಕೆ ಹಾಕಿದ್ದಾರೆ. ಆ ಅರ್ಜಿ ಕೂಡ ಇದೀಗ ಡಿಫೆಕ್ಟ್ ಎರರ್ನಲ್ಲಿ ಕಂಡು ಬಂದಿದ್ದರಿಂದ, ಅಂದರೆ ಕೆಲವೊಂದು ಅರ್ಜಿ ಅಥವಾ ಫಾರ್ಮ್ ಮಾಡುವಾಗ ಅಥವಾ ಕೆಲವೊಂದು ಸಾಕ್ಷಿಗಳನ್ನು ಕೊಡುವಾಗ ಅಲ್ಲಿ ಕೆಲವೊಂದು ಸಿಗ್ನೇಚರ್ ಆಗಿರ್ಬೋದು, ಕೆಲವೊಂದು ಮಾಹಿತಿ ಆಗಿರ್ಬೋದು, ಕೆಲವೊಂದು ದಾಖಲಾತಿ ಕೊಡುವಾಗ ಅಲ್ಲಿ ಸ್ವಲ್ಪ ಡಿಫೆಕ್ಟ್ ಆಗಿದೆ, ಅಂದರೆ ಡಿಫೆಕ್ಟ್ ಲಿಸ್ಟ್ನಲ್ಲಿ ಇದೆ. ಹಾಗಾಗಿ ಅಲ್ಲಿನ ಅದರ ಒಂದು ಮಾಹಿತಿಯ ಪ್ರಕಾರದ ನಿಯಮಾನುಸಾರ ಪ್ರಕಾರ ಒಂದು ಸಲ ಮೇಲ್ಮನವಿಯನ್ನು ಸಲ್ಲಿಸಿದ ನಂತರ 90 ದಿನಗಳ ಕಾಲ ಅವರಿಗೆ, ಅಂದರೆ ಅರ್ಜಿದಾರರಿಗೆ ಆ ಡಿಫೆಕ್ಟನ್ನು ಕರೆಕ್ಟ್ ಮಾಡಿ ಮತ್ತೆ ಮರು ಅರ್ಜಿಯನ್ನು ಸಲ್ಲಿಸುವಂಥ ಅವಕಾಶ ಇರುತ್ತೆ. ಹಾಗಾಗಿ ಇದೀಗ ಸೆಪ್ಟೆಂಬರ್ 2ರಂದು ಅರ್ಜಿ ಸಲ್ಲಿಕೆಯಾಗಿದೆ. ಅರ್ಜಿ ಸಲ್ಲಿಕೆಯಾದ ಕೆಲ ದಿನಗಳ ಅದು ಡಿಫೆಕ್ಟ್ ಲಿಸ್ಟ್ನಲ್ಲಿ ಬಂದಿದೆ. ಹಾಗಾಗಿ ಸಂತೋಷ್ ರಾವ್ ಅವರ ವಕೀಲರು ಕೂಡ ಗುರುರಾಜ್ ಅವರು ಕೂಡ ಇದೀಗ ಆ ಡಿಫೆಕ್ಟನ್ನು ಸರಿ ಮಾಡಿ ಮತ್ತೆ ಅರ್ಜಿಯನ್ನು ಸಲ್ಲಿಸುವಂಥ ಹಂತದಲ್ಲಿದ್ದರೆ. ಈಗಾಗಲೇ ಕೆಲ ದಿನಗಳು ಮುಗ್ದಿರೋದ್ರಿಂದ, ಅಂದರೆ 40-50 ದಿನ ಮುಗ್ದಿರೋದ್ರಿಂದ ಕೆಲವೊಂದು 5ರಿಂದ 6 ವಾರಗಳ ಕಾಲ ಸಂತೋಷ್ ರಾವ್ ಅವರ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ, ಅಂದರೆ ಸಂತೋಷ್ ರಾವ್ ಅವರು ಸಲ್ಲಿಸಿದ ಮೇಲ್ಮನವಿಗೆ ಸಲ್ಲಿಸಿದಂತೆ ಇದೀಗ ಡಿಫೆಕ್ಟ್ ಲಿಸ್ಟನ್ನು ಸರಿ ಮಾಡಲಿಕ್ಕೆ, ಆ ಡಿಫೆಕ್ಟನ್ನು ಸರಿ ಮಾಡಿ ಮತ್ತೆ
ಅರ್ಜಿಯನ್ನು ಹಾಕಲಿಕ್ಕೆ 5-6 ವಾರಗಳ ಕಾಲ ಇದೆ. ನಾವು ಕೂಡ ಕುಸುಮಾವತಿ ಅವರ ಜೊತೆ ಮಾತನಾಡಿಕೊಂಡು ಯಾವೆಲ್ಲ ದಾಖಲಾತಿಗಳನ್ನ ಸಲ್ಲಿಸಬೇಕಿರುವಂಥ ಕಾರಣಕ್ಕಾಗಿ ನಾವು ಅದನ್ನು ಸರಿ ಮಾಡಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ತೀವಿ ಅಂತ ಮಾತನಾಡಿದರೆ, ಇದರ ಜೊತೆಗೆ ಮೆಗಾ ಡೆವಲಪ್ಮೆಂಟ್ ಮತ್ತೊಂದು ಏನಂದರೆ, ಇಲ್ಲಿ ತನಕ ಸೌಜನ್ಯ ಅವಳ ಕೇಸ್ಗೆ ಸಂಬಂಧಪಟ್ಟಂತೆ ಸಂತೋಷ್ ರಾವ್ ಅವರು ಹಾಕಿದ ಸೆಪ್ಟೆಂಬರ್ 2ಕ್ಕೆ ಎಲ್ಲರಿಗೂ ಗೊತ್ತಿದ್ದು. ಆದರೆ ಮೊಟ್ಟ ಮೊದಲ ಬಾರಿಗೆ ಈ ಆರೋಪಗಳ ಬಂದ ಹಿನ್ನೆಲೆಯಲ್ಲಿ, ಅಂದರೆ ಸೌಜನ್ಯ ತಾಯಿ ಅಷ್ಟು ಆಸ್ತಿ ಮಾಡಿಬಿಟ್ಲು, ಹಾಗೆ ಮಾಡಿದ್ರು, ಹೀಗೆ ಮಾಡಿ ಸೌಜನ್ಯವನ್ನು ಮುಂದಿಟ್ಕೊಂಡು ಹೀಗೆಲ್ಲ ಮಾಡಿಬಿಟ್ಲು ಮತ್ತು ಧರ್ಮಸ್ಥಳಕ್ಕೆ ಮಸಿ ಬಿಡುವಂಥ ಕೆಲಸವನ್ನು ಮಾಡಿದ್ರು ಅನ್ನುವಂಥ ಆರೋಪ ಹೊತ್ತು ಇದೀಗ ರೊಚ್ಚಿಗೆದ್ದಿರುವಂಥ ಕುಸುಮಾವತಿಯವರು ಕೂಡ ನವೆಂಬರ್ 19ರಂದು, ಅಂದರೆ ಕಳೆದ 6-7 ದಿನಗಳ ಹಿಂದೆ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ CBI ರಿಪೋರ್ಟ್ ಕೊಟ್ಟಂತೆ ಎಲ್ಲವನ್ನೂ, ಅಂದರೆ ಈ ಸುಪ್ರೀಂ ಕೋರ್ಟ್ ತೀರ್ಪನ್ನೇ ಮರುಪರಿಶೀಲನೆ ಮಾಡಬೇಕೆನ್ನುವಂಥ ಕಾರಣಕ್ಕಾಗಿ SLPಯನ್ನು ಹಾಕಿದೆ. ಕೂಡ ಈಗ ಡಿಫೆಕ್ಟ್ ಲಿಸ್ಟ್ನಲ್ಲಿ ಬಂದಿದೆ. ಅವರಿಗೆ ಮತ್ತೆ 90 ದಿನಗಳ ಕಾಲ ಇದೆ. 90 ದಿನಗಳ ಒಳಗಾಗಿ ಕೆಲವೊಂದು ಸಿಗ್ನೇಚರ್ ಮ್ಯಾಚಿಂಗ್ ಆಗಿರ್ಬೋದು ಅಥವಾ ಕೆಲವೊಂದು ಅಂದರೆ ಸೂಕ್ತ ದಾಖಲಾತಿಗಳನ್ನ ಕೊಟ್ಟಾಗ ಮಾತ್ರ, ಅಂದರೆ ನನಗೆ ಹೀಗೀಗ ಅನ್ಯಾಯ ಆಗಿದೆ, ಹೀಗೆ ತೀರ್ಪು ಬಂತು, ಈ ತೀರ್ಪಿನಲ್ಲಿ ನಮಗೆ ಪೂರಕವಾದಂಥ ಒಂದು ಅಥವಾ ನಮಗೆ ನ್ಯಾಯ ಸಿಗಲಿಲ್ಲ, ಹಾಗಾಗಿ ನಮ್ಮ ಹತ್ರ ಕೆಲವೊಂದು ಸಾಕ್ಷಿಗಳಿದೆ ಅಥವಾ ನಮಗೆ ಈಗ ಪೂರಕ ಸಾಕ್ಷಿಗಳು ಸಿಕ್ಕಿದೆ ಎನ್ನುವಂಥ ಕಾರಣಕ್ಕೆ ಇವರು ಹಾಕಿದ್ರು. ಆದರೆ ಆ ದಾಖಲಾತಿಗಳನ್ನ ಕೊಡುವಲ್ಲಿ ಅಥವಾ ದಾಖಲಾತಿಗಳನ್ನ ಫಿಲ್ ಮಾಡುವಲ್ಲಿ ಸ್ವಲ್ಪ ಡಿಫೆಕ್ಟ್ ಕಂಡು ಬಂದ ಹಿನ್ನೆಲೆ ಸುಪ್ರೀಂ ಕೋರ್ಟ್ನ ಅರ್ಜಿ ಅಲ್ಲೇ ಡಿಫೆಕ್ಟ್ ಲಿಸ್ಟ್ನಲ್ಲಿ ಮತ್ತೆ ವಾಪಸ್ ಬಂದಿದೆ. ಹಾಗಾಗಿ ಅವರಿಗೆ ಕುಸುಮಾವತಿ ಅವರಿಗೆ ಇದೀಗ 90 ದಿನಗಳ ಕಾಲಾವಕಾಶ ಇದೆ. ಒಂದು 5-6 ದಿನ ಮುಗಿದಿದೆ, ಒಂದು 83 ದಿನ ಇದೆ. 83 ದಿನದ ಒಳಗಾಗಿ ಇದೀಗ ಮತ್ತೆ ಎಲ್ಲವನ್ನು ಕರೆಕ್ಷನ್ ಮಾಡಿ ಸಿಗ್ನೇಚರ್ ಮ್ಯಾಚಿಂಗ್ ಕೆಲವೊಂದು ಪೂರಕ ದಾಖಲಾತಿಗಳನ್ನ ಕೊಟ್ಟು ಇದೀಗ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಈಗಾಗಲೇ ಹೋಗಾಗಿದೆ, ಅಂದರೆ ಮೇಲ್ಮನವಿಯನ್ನು ಸಲ್ಲಿಸಿದಾಗಿದೆ ಮತ್ತು ಕೆಲವು 80 ದಿನಗಳ ಒಳಗಾಗಿ ಮತ್ತೆ ಅವೆಲ್ಲವನ್ನೂ ಕೂಡ ಇದೀಗ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವಂಥ ಸಾಧ್ಯತೆ ಇದೆ. ಮತ್ತು ಈಗ ತಮ್ಮ ವಿಚಾರಣೆ ಅಂದರೆ ಸೌಜನ್ಯ ಕೇಸ್ ಸಂಬಂಧಪಟ್ಟಂತೆ ಸಂತೋಷ್ ರಾವ್ ಅಥವಾ ಕುಸುಮಾವತಿಯವರು ಸಲ್ಲಿಸಿದಂಥ SPL ನಲ್ಲಿ ಯಾವುದಾದ್ರೂ ಒಂದು ಊರ್ಜಿತವಾಗಿ ವಿಚಾರಣೆಗೆ ಬಂದರೆ ಮತ್ತೆ ಸೌಜನ್ಯಳ ಕೇಸಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥ ಆತ್ಮವಿಶ್ವಾಸ ಇದೀಗ ಸೌಜನ್ಯ ಹೋರಾಟಗಾರರಿಗಿದೆ. ಅದು ಯಾವ ಟೈಮಲ್ಲಿ ಅಂದರೆ ಕಳೆದ ಅಂದರೆ ಈ ಭೀಮನ ತಲೆಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ BJP ನಿಯೋಗ ಹೇಳಿ, ಇಲ್ಲ ನೀವು ಕುಸುಮಾವತಿಯವರು ನಿಮ್ಗೆ ಹೆಲ್ಪ್ ಮಾಡ್ತೇವೆ, ಫೀಸ್ ಕೊಡ್ತೇವೆ, ನೀವು ಯಾವುದು ತಲೆ ಕೆಡಿಸ್ಕೊಬಿಡಿ, ನೀವು ಒಂದು ಅರ್ಜಿ ಹಾಕಿ ಮರುಪರಿಶೀಲನೆ ಅರ್ಜಿಯನ್ನು ಹಾಕಿದ್ರೆ ನಾವೆಲ್ಲವೂ ನೋಡ್ಕೊಳ್ತೇನೆ ಅಂತ ಆತ್ಮವಿಶ್ವಾಸ ಮಾತಾಡ್ತಲ್ಲ. ಅದೇ ತಂಡದ ವಿರುದ್ಧವಾಗಿ, ಅಂದರೆ ಮೋದಿ ಉಡುಪಿಗೆ ಬರುವ ಒಂದು ವಾರದ ಹಿಂದೆ ಇದೀಗ ಕುಸುಮಾವತಿಯವರ ತಂಡ, ಸೌಜನ್ಯ ಹೋರಾಟಗಾರ ತಂಡ ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದೆ. ಹೀಗಾಗಿ ಮೋದಿ ಬರುವ ಮೊದಲೇ ಇದೀಗ ಎಲ್ಲವೂ ಕೂಡ ಪ್ಲಾನ್ ಆಗಿ ಅಥವಾ ದೊಡ್ಡ ಒಂದು ಪ್ಲಾನ್ ಪ್ರಕಾರ ಇದೀಗ ಸೌಜನ್ಯ ಹೋರಾಟಗಾರರು ತಾವು ಎಲ್ಲದರಲ್ಲೂ ಕೂಡ ಕರೆಕ್ಟ್ ಇದ್ದೇವೆ, ನಮ್ಮ ಮೇಲೆ ಯಾವುದೇ ಆರೋಪವನ್ನು ಹೊರಿಸಬೇಡಿ, ಸೌಜನ್ಯ ಹೋರಾಟಗಾರರು ದುಡ್ಡು ಮಾಡ್ತಾರೆ, ಕೆಲವೊಂದು ಸುಖಸುಮ್ಮನೆ ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡ್ತೇನೆ ಅನ್ನುವಂಥ ಮಾತೆಲ್ಲ ಸುಳ್ಳು, ನಾವು ಇದೀಗ ಕೆಲವೊಂದು ಸೂಕ್ತ ದಾಖಲಾತಿಗಳೊಂದಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದ್ದೇವೆ, ಇದಕ್ಕೆ ನಿಮ್ಮ ಉತ್ತರ ಏನು? ಮೋದಿಯವ್ರನ್ನ ಮೀಟ್ ಮಾಡಲಿಕ್ಕೆ ಕುಸುಮಾವತಿ ಅವರಿಗೆ ನೀವು ಚಾನ್ಸ್ ಕೊಡ್ತೀರಾ? ಹಾಗಾದರೆ ಮುಂದಿನ ನಿಮ್ಮ ನಿರ್ಧಾರ ಏನು ಎನ್ನುವಂಥ ಅನೇಕ ಕ್ವಶನ್ಗಳು ಕೂಡ ಇದೀಗ ಸೌಜನ್ಯ ಹೋರಾಟಗಳು ಕೇಳ್ತಾ ಇದ್ದಾರೆ. ಆದರೆ ಮೆಗಾ ಡೆವಲಪ್ಮೆಂಟ್ ಅಂದರೆ ಇಲ್ಲಿಯ ತನಕ ಆಗದಂಥ ಒಂದು ಡೆವಲಪ್ಮೆಂಟ್ ಇದೆಯಲ್ಲ, ಅಂದರೆ ಸೌಜನ್ಯ ಹೋರಾಟಗಾರರು ಅಥವಾ ಕುಸುಮಾವತಿ ಅವರಿಗೆ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳು ಕೂಡ ಕೇಳ್ತಾ ಇದ್ರು, ನೀವು ಬೀದಿ ಹೋರಾಟ ಮಾಡೋ ಬದಲು ನಿಮಗೆ ಅನ್ಯಾಯ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಇದ್ರೆ, ಅನಿಸಿಕಿದ್ರೆ ಸುಪ್ರೀಂ ಕೋರ್ಟ್ಗೆ ಒಂದು ಹಾಕಿ ಅನ್ನುವಂಥ ಮಾತನ್ನು ಚಿಕ್ಕ ಮಕ್ಕಳು ಕೂಡ ಹೇಳ್ತಾ ಇದ್ರು. ಆದರೆ ಈಗ ಎಲ್ಲದಕ್ಕೂ ತಲೆ ಕೆಡಿಸ್ಕೊಂಡು ಇದೀಗ ಕುಸುಮಾವತಿಯವರು ಹಾಕಿದರೆ, ಜೊತೆಗೆ 8 ವರ್ಷಗಳ ಕಾಲ ಸೆರೆವಾಸವನ್ನು ಅನುಭವಿಸಿದಂಥ ಸಂತೋಷ್ ರಾವ್ ಕೂಡ ಸುಪ್ರೀಂ ಕೋರ್ಟ್ಗೆ SLPಯನ್ನು ಹಾಕಿ ಈ ತನಿಖೆಯನ್ನು ಮರುತನಿಖೆ ಮಾಡಬೇಕು ಮತ್ತು ನನ್ನ 8 ವರ್ಷದ ಲೈಫಲ್ಲಿ ಆದಂಥ ಈ ಮಾನಹಾನಿ ಆಗಿರ್ಬೋದು ಅಥವಾ ನನ್ನ ಒಂದು ಜೀವನವೇ ಕಳ್ಕೊಂಡಿದ್ದೆ, ಹಾಗಾಗಿ ನನಗೆ ಇದರಿಂದ ಹಣ ಕೂಡ ಬರಬೇಕು, ಅಂದರೆ ಇದಕ್ಕೆ ನನಗೆ ಪರಿಹಾರ ಕೂಡ ಬೇಕು ಇರುವಂಥ ಒಂದು SLPಯನ್ನು ಹಾಕಿದ್ದಾರೆ. ಮುಂದೆ ಈ 90 ದಿನಗಳ ಅವಧಿಯಲ್ಲಿ ಈ ಇಬ್ಬರು ವಕೀಲರ ಮುಖಾಂತರ ತಮ್ಮ ಡಿಫೆಕ್ಟ್ ಲಿಸ್ಟ್ನಲ್ಲಿ ಇದ್ದಂಥ ಡಿಫೆಕ್ಟ್ಗಳನ್ನ ಅಥವಾ ಎರರ್ಗಳನ್ನ ಸರಿ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದರೆ ಈ 2 ಅರ್ಜಿಗಳು ಒಂದು ಊರ್ಜಿತವಾದ ಕೂಡ ಈ ಸೌಜನ್ಯ ಕೇಸಲ್ಲಿ ಮೆಗಾ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಸೌಜನ್ಯ ಹೋರಾಟಗಾರರಿಗೆ ಒಂದು ಶಕ್ತಿ ಬಂದಂತಾಗಿದೆ. ಮತ್ತು ಏನಾದರೂ ಈ ತನಿಖೆ ಸೂಕ್ತ ದಾರಿಯಲ್ಲಿ ಸಾಗಿ ಏನಾದರೂ ಬೇರೆ ಸಾಕ್ಷಿಗಳು ಸಿಕ್ಕರೆ ಮತ್ತೆ ಈ ಸೌಜನ್ಯ ಕೇಸ್ಗೆ ದೊಡ್ಡ ಶಕ್ತಿ ಬಂದು ಆರೋಪಿಗಳು ಅರೆಸ್ಟ್ ಆಗುವಂಥ ಮತ್ತು ಆರೋಪಿಗಳಿಗೆ ತಕ್ಕದಂಥ ಶಿಕ್ಷೆಯಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡುಬರುತ್ತೆ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇವರು ಹಾಕಿದಂಥ ಅರ್ಜಿ ಇದೆಯಲ್ಲ, ಅದು ಊರ್ಜಿತವಾಗಬೇಕು ಮತ್ತು ಈ ಇದೆಲ್ಲವನ್ನು ಕೂಡ ಸರಿಪಡಿಸಿಕೊಂಡು ಮತ್ತೆ ಅರ್ಜಿ ವಿಚಾರಣೆಗೊಂಡ್ರೆ ಅಲ್ಲಿ ಮೆಗಾ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ನಾಳೆ ಮೋದಿಯವರು ಬಂದು ಏನಾದರೂ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಯಾವುದೇ ಒಂದು ಕೆಟ್ಟ ಕೆಲಸ ಆಗಬಾರ್ದು, ಕೆಟ್ಟ ಕೆಲಸ ಆದರೆ ನಾವು ಅದನ್ನು ಸಹಿಸಿಕೊಳ್ಳಲ್ಲ ಅನ್ನುವಂಥ ಮಾತನಾಡ್ತಾರ, ಕುಸುಮಾವತಿಯವರ ಮೀಟ್ಗೆ ಅವಕಾಶವನ್ನು ಕೊಡ್ತಾರ ಅಥವಾ ಭೇಟಿಗೆ ಅವಕಾಶವನ್ನು ಕೊಡ್ತಾರ ಅಥವಾ
ಏನಾದರೂ ಇದರ ಬಗ್ಗೆ ಒಂದು ಪರೋಕ್ಷವಾಗಿ ಹೇಳಿಕೆ ಕೊಡ್ತಾರ ಅಥವಾ ಧರ್ಮಸ್ಥಳದ ವಿರುದ್ಧವಾಗಿ ಆದಂಥ ಒಂದು ಷಡ್ಯಂತ್ರ ಅನ್ನುವಂಥ ಮಾತು ಕೇಳಿ ಬಂದ ಹಿನ್ನೆಲೆ ಏನಾದರೂ ಒಂದು ಬಾಯಿ ಬಿಡ್ತಾರ ಅಥವಾ ನಾಳೆ ಮೋದಿಯವರು ಆಡುವಂಥ ಮಾತಿನ ಮೇಲೆ ಎಲ್ಲರೂ ಕೂಡ ಕಣ್ಣಿಟ್ಟಿದ್ದಾರೆ. ಜೊತೆಗೆ ಅದಕ್ಕೆಲ್ಲ ಸಂಬಂಧಪಟ್ಟಂತೆ ಇದೀಗ ಎಲ್ಲದಕ್ಕೂ ಕೂಡ ರೆಡಿ ಅನ್ನುವಂಥ ಒಂದು ಹಂತಕ್ಕೆ ತಲುಪಿದೆ ಇದೀಗ ಸೌಜನ್ಯ ಹೋರಾಟಗಾರರು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.